ಪ್ರೀತಿಯ ದೇವಜನರೇ, ಈ ಒಂದು ವಿಡಿಯೋ ಮೂಲಕ ನಿಮ್ಮನ್ನು ಸಂಧಿಸಲು ನನಗೆ ಬಹಳ ಸಂತೋಷ. ಈ ಒಂದು ಮುಂಜಾನೆಯಲ್ಲಿ ಈ ಒಂದು ದೇವರ ವಾಕ್ಯವನ್ನ ಪ್ರತಿದಿನ ನಾವು ಧ್ಯಾನ ಮಾಡುತ್ತಾ ಬರುವಾಗ ಈ ಒಂದು ದಿನದಲ್ಲೂ ಸಹ ನಾವು ನೋಡ್ಲಿಕ್ಕಿದ್ದೇವೆ. ನಾವು ಕಳೆದ ದಿನದಲ್ಲಿ ನಾವು ನೋಹನನ್ನ ನಾವು ನೋಡಿದ ಹಾಗೆ ಈ ಒಂದು ದಿನದಲ್ಲಿ ನಾವು ನೋಹನನ್ನ ಕುರಿತು ನಾವು ನೋಡ್ಲಿಕ್ಕಿದ್ದೇವೆ. ನೋಹನಿಗೆ ದೇವರು ಆ ಒಂದು ನಾವೆಯನ್ನ ಕಟ್ಟಲಿಕ್ಕೆ ಅವರಿಗೆ ಹೇಳಿದಾಗ ದೇವರು ಆ ನಾವೆಯನ್ನ ಯಾವ ರೀತಿಯಾಗಿ ಕಟ್ಟಬೇಕು, ಹೇಗೆ ಕಟ್ಟಬೇಕೆಂಬುದಾಗಿ ದೇವರು ಅವರಿಗೆ ಆಜ್ಞಾಪಿಸ್ತಾರೆ. ನೀನು ತೊರಾಯಿ ಮರದಿಂದ ಕಟ್ಟಬೇಕು, ಅದು ಇಷ್ಟು ಅಗಲ ಇರಬೇಕು, ಇಷ್ಟು ಅಗಲ ಇರಬೇಕು, ಉದ್ದ ಇರಬೇಕು ಎಂಬುದಾಗಿ ಹೇಳಿ ಆ ಒಂದು 3 ಅಂತಸ್ತನ್ನ ನೀವು ಕಟ್ಟಬೇಕು, ಮತ್ತೆ ಇಷ್ಟು ಚಾವಣಿಗಳಿರಬೇಕು, ಬಾಗಿಲು ಇರಬೇಕೆಂಬುದಾಗಿ ಅದೆಲ್ಲವನ್ನ ದೇವರು ಏನ್ ಮಾಡ್ತಾರೆ ಅಂದ್ರೆ ಒಂದೊಂದನ್ನು ಸಹ ದೇವರವರಿಗೆ ತಿಳಿಸ್ತಾರೆ, ದೇವರವ್ರಿಗೆ ಆಜ್ಞಾಪಿಸ್ತಾರೆ ಅದನ್ನು ಈ ರೀತಿಯ ಕಟ್ಟಬೇಕೆಂಬುದಾಗಿ. ಆದರೆ ನೋಹನನ್ನ ನಾವು ನೋಡುವಾಗ ನೋಹನ ಕಾಲದಲ್ಲಿ ಯಾರನ್ನೂ ಸಹ ಈ ಒಂದು ಕೆಲಸವನ್ನ ಮಾಡಿರುವಂಥವ್ರನ್ನ ಅವ್ರು ನೋಡ್ಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಅವನು ಇಡೀ ಭೂಲೋಕದಲ್ಲೇ ಅವನೇ ಮೊದಲನೇ ವ್ಯಕ್ತಿ ಆ ಒಂದು ನಾವೆಯನ್ನ ಕಟ್ಟಲಿಕ್ಕೆ. ಯಾವುದೇ ಒಂದು ಸಾಮರ್ಥ್ಯ ಇಲ್ಲ, ಒಂದು ಜ್ಞಾನ ಇಲ್ಲ, ಅನುಭವವಿಲ್ಲ, ಏನೂ ಸಹ ಅವನು ತಿಳಿದವನಾಗಿದ್ದ. ಆದರೆ ದೇವರು ಅದನ್ನ ಹೇಳಿದಾಗ ಅದನ್ನ ದೇವರು ಮಾತಾಡಿದಂಥ ಮಾತುಗಳನ್ನು ಅವನು ಅಂಗೀಕರಿಸಿಕೊಂಡು ಆ ಮಾತಿಗೆ ಸಮರ್ಪಿಸಿ ಆ ಮಾತಿಗೆ ಅವನು ವಿಧೇಯತೆ ಆಗ್ತಾನೆ. ಅವಾಗ ದೇವರ ದಯೆ, ದೇವರ ಜ್ಞಾನ, ದೇವರ ಸಾಮರ್ಥ್ಯ ದೇವರು ಅವನಿಗೆ ಅನುಗ್ರಹಿಸಿದ್ರು. ಇವತ್ತು ದೇವರು ನಮಗೆ ಏನೆಲ್ಲ ನಮ್ಮನ್ನ ನಂಬಿ ನಮಗೆ ಕೊಟ್ಟಿದ್ದರು, ನಮ್ಮ ಕುಟುಂಬ, ನಮ್ಮ ಕೆಲಸ, ನಮ್ಮ ಸೇವೆ ಆಗಲಿ, ಏನೇ ಕಾರ್ಯಗಳು ನಮಗೆ ದೇವರೆಲ್ಲ ಕೊಟ್ಟಿದ್ದಾರೋ ಆ ಕಾರ್ಯವನ್ನ ಮಾಡುವುದಕ್ಕೆ ದೇವರ ಹತ್ರ ನಾವು ಆತನ ಕೃಪೆಯನ್ನ, ಆತನ ಜ್ಞಾನವನ್ನ, ಆತನ ಒಂದು ಸಹಾಯವನ್ನ ನಾವು ಆತಿಕೊಳ್ಳುವಾಗ ನಮಗೆ ದೇವರು ಅದನ್ನು ಅನುಗ್ರಹಿಸಿ ಅದರ ಮೂಲಕವಾಗಿ ಅದನ್ನು ಮಾಡುವಾಗ ಅದು ನಮಗೆ ಸುಲಭಕರವಾಗಿರ್ತದೆ, ಅದು ಆಶೀರ್ವಾದಕರವಾಗಿರ್ತದೆ ಎಂಬುದಾಗಿ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ನಾವಿಲ್ಲಿ ನೋಹನನ್ನ ನಾವು ನೋಡುವಾಗ ಆ ನೋಹನು ಆ ಒಂದು ನಾವೆಯನ್ನ ಪೂರ್ತಿಯಾಗಿ ಅವನು ಕಟ್ಟಲಿಕ್ಕೆ ದೇವರು ಅವನಿಗೆ ಸಾಮರ್ಥ್ಯವನ್ನ ಕೊಡ್ತಾರೆ. 3 ಅಂತಸ್ತನ್ನ ಕಟ್ಟಬೇಕು ತನ್ನ ಕುಟುಂಬಕ್ಕೆ, ಆ ಬರುವಂತ ಪ್ರಾಣಿ, ಆ ಪಕ್ಷಿಗಳಿಗೆ ಎಲ್ಲದಕ್ಕೂ ಸಹ ಅವನು ಏನ್ ಮಾಡ್ತಾನೆ ಅಂದ್ರೆ ಅವ್ನು 3 ಅಂತಸ್ತನ್ನ ಅವನು ಕಟ್ಟಬೇಕೆಂಬುದಾಗಿರ್ಬೇಕಾದ್ರೆ ನಾವು ಒಂದು ಸ್ವಲ್ಪ ಯೋಚನೆ ಮಾಡಿ ನೋಡೋಣ. ಎಷ್ಟೆಲ್ಲ ಒಂದು ಆ ಪ್ರಾಣಿ, ಆ ಒಂದು ಆನೆ, ಆ ಒಂದು ಚಿರತೆ ಆಗ್ಲಿ, ಒಂದು ಹುಲಿ, ಸಿಂಹ, ಈ ರೀತಿಯಾಗಿ ಅನೇಕ ಒಂದು ಪ್ರಾಣಿ ಪಕ್ಷಿಗಳಿಗೆ ಅದು ಆ ಒಂದು ನಾವೆಯಲ್ಲಿ ಅದು ಯಾವ ರೀತಿಯಾಗಿ ಅದು ಹೊರಬೇಕು, ಅದು ಯಾವ ರೀತಿಯಾಗಿ ಯಾವ್ಯಾವ ಸ್ಥಳದಲ್ಲಿ ಅದು ಇಡಬೇಕು, ಹೇಗೆ ಕಟ್ಟಬೇಕೆಂಬುದಾಗಿ ಅದಕ್ಕೆ ತಕ್ಕಂತೆ ಕೆಲಸಗಳನ್ನ ಮಾಡಬೇಕೆಂಬುದಾಗಿ ದೇವರವರಿಗೆ ಒಂದು ಜ್ಞಾನವನ್ನ, ಒಂದು ಸಾಮರ್ಥ್ಯವನ್ನ, ಆ ಕೃಪೆಯನ್ನ ದೇವರವ್ರಿಗೆ ಅನುಗ್ರಹಿಸಿದ್ರು. ಆ ಒಂದು ನಿಮಿತ್ತನೇ, ಆ ದೇವರ ಒಂದು ಕಾರ್ಯದ ನಿಮಿತ್ತ ಅವನು ಅದನ್ನೆಲ್ಲ ಮಾಡಿ ಮುಗಿಸ್ಲಿಕ್ಕೆ ದೇವರು ಅವನಿಗೆ ಸಹಾಯ ಮಾಡಿದ್ರು. ಇವತ್ತು ನಮಗೂ ಸಹ ದೇವರು ನಮ್ಮ ಸಾಮರ್ಥ್ಯವನ್ನ ನೋಡಿ ದೇವರು ನಮ್ಮನ್ನು ಕರೆಯುವುದಿಲ್ಲ. ದೇವರು ನಮ್ಮನ್ನು ಕರೆಯುವಾಗ ಆ ಕರೆಯುವಿಕೆ ತಕ್ಕಂತೆ ನಮ್ಮನ್ನ ಯೋಗ್ಯರನ್ನಾಗಿ ಮಾಡ್ತಾರೆ. ಆ ಕಾರ್ಯವನ್ನ ಮಾಡುವುದಕ್ಕೆ, ಆ ಕರೆಯುವಿಕೆಯನ್ನು ನೆರವೇರಿಸುವುದಕ್ಕೆ ಬೇಕಾಗಿರುವಂಥ ಸಾಮರ್ಥ್ಯವನ್ನ, ಕೃಪೆಯನ್ನ, ಜ್ಞಾನವನ್ನ, ಆ ಒಂದು ಕಾರ್ಯವನ್ನ ದೇವರು ನಮ್ಗೆ ಅನುಗ್ರಹಿಸ್ತಾರೆ. ಇವತ್ತು ನಮಗೆ ದೇವರ ಹತ್ರ ದೇವರು ನಮಗೆ ಕೊಟ್ಟಿರುವಂಥ ಕಾರ್ಯಗಳು ಏನೆಲ್ಲ ಅದನ್ನು ಮಾಡಬೇಕು, ನಾವು ದೇವರ ಬಳಿಯಲ್ಲಿ ಬಂದು ನಾವು ದೇವರ ಒಂದು ಕೃಪೆಗಾಗಿ, ಆತನ ದಯೆಗಾಗಿ, ಆತನ ಜ್ಞಾನಕ್ಕಾಗಿ, ಆತನ ಒಂದು ಕಾರ್ಯಕ್ಕಾಗಿ ನಾವು ಆತನ ಆತಿಕೊಂಡು ಅದಕ್ಕೆ ನಮ್ಮನ್ನು ಸಮರ್ಪಿಸುವಾಗ ದೇವರು ಅದನ್ನು ಅನುಗ್ರಹಿಸಿ ನಮ್ಮ ಕೈಯಲ್ಲಿ ಆಗದೇ ಇರುವಂಥ ಕಾರ್ಯಗಳೆಲ್ಲ ಅದೆಲ್ಲವನ್ನ ತನ್ನ ಒಂದು ಕೃಪೆಯಿಂದ, ತನ್ನ ಒಂದು ಸಾಮರ್ಥ್ಯದಿಂದ ಅದನ್ನು ಮುಗಿಸ್ಲಿಕ್ಕೆ ದೇವರು ನಮಗೆ ಸಹಾಯ ಮಾಡ್ತಾರೆ. ಆದ್ರಿಂದ ಇವತ್ತು ನಿಮ್ಮ ಬಲದಿಂದ ನಿಮ್ಮ ಕಾರ್ಯಗಳು ಏನೆಲ್ಲ ನೀವು ಮಾಡಿ ನೀವು ಸೋತೋಗಿರ್ಬೋದು, ನೀವು ಬಲಹೀನರಾಗಿರ್ಬೋದು, ನೀವು ಚಿಂತೆಯಲ್ಲಿರಬಹುದು. ಅಯ್ಯೋ, ಇದೆಲ್ಲ ಮಾಡಿ ನನ್ನ ಕೈಲಿ ಏನು ಒಂದು ಫಲವನ್ನ ನಾನು ಕಾಡ್ಲಿಕ್ಕೆ ಆಗ್ತಿಲ್ವಲ್ಲ, ಇದರಿಂದ ನನಗೇನೋ ಒಂದು ಮೇಲೆ ನನಗೆ ನಡೀತಿಲ್ವಲ್ಲ ಎಂಬುದಾಗಿ ಇಷ್ಟು ಕಷ್ಟಪಡ್ತಿದ್ದೀನಿ, ನನಗೇನು ನಡೀತಿಲ್ವಲ್ಲ ಎಂಬುದಾಗಿ ನೀವು ಬಳಲಿತಾ ಇರ್ಬೋದು, ನೀವು ಅದನ್ನು ಚಿಂತೆ ಮಾಡ್ತಿರ್ಬೋದು. ಆದರೆ ನೀವಿವತ್ತು ಚಿಂತೆ ಮಾಡಬೇಡ್ರಿ. ದೇವರ ಬಳಿಯಲ್ಲಿ ಬಂದು ದೇವರಿಗೆ ನಿಮ್ಮನ್ನು ಸಮರ್ಪಿಸಿ ದೇವರ ದಯೆಯನ್ನ, ದೇವರ ಕೃಪೆಯನ್ನ, ದೇವರ ಸಹಾಯವನ್ನ ನೀವು ಆತುಕೊಂಡು ದೇವರ ಹತ್ರ ನೀವು ಪ್ರಾರ್ಥನೆ ಮಾಡಿ ದೇವರು ಅದನ್ನು ಅನುಗ್ರಹಿಸ್ತಾರೆ. ನೀವು ಅದನ್ನೆಲ್ಲವನ್ನ ನಿಮ್ಮನ್ನು ಬಲಪಡಿಸುವ ಕ್ರಿಸ್ತನಿಂದ ನೀವೆಲ್ಲವನ್ನ ಮಾಡಲು ನೀವು ಶಕ್ತರಾಗಿದ್ದೀರಾ. ಈ ಒಂದು ವಾಕ್ಯದ ಮೂಲಕ ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಆಮೆನ್.